ಮಕರ ರಾಶಿಯವರೇ, ಏಪ್ರಿಲ್ನಲ್ಲಿ ಮಹಾ ತಿರುವನ್ನು ನೀವು ನಿರೀಕ್ಷಿಸಬಹುದು. ನಿಮ್ಮ ಜೀವನ ಸಂಪೂರ್ಣ ಬದಲಾಗೋದು ಖಚಿತವಾಗಿದೆ. ಹೌದು, ನಿಮ್ಮ ಜೀವನದಲ್ಲಿ ಆಗೋದು ಈಗ ನಿಮಗೆ ಗೊತ್ತಿಲ್ಲ. ಆದರೆ ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನೀವು ಶಾಕ್ ಆಗ್ತೀರಾ. ಮಕರ ರಾಶಿಯವರೇ, ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಹೆಸರೇ ಎಲ್ಲ ಕಡೆ ಕೇಳಿಸೋದು. ಒಂದು ದಿನ ನೀವು ಮಾಡೋ ಒಂದು ನಿರ್ಧಾರ ನಿಮ್ಮ ಸಂಪೂರ್ಣ ಜೀವನ ಬದಲಿಸೋ ಶಕ್ತಿ ಅದಕ್ಕೆ ಇದೆ. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೀವು ನಿಮ್ಮ ಅದೃಷ್ಟವನ್ನೇ ಕಳೆದುಕೊಳ್ತೀರಾ. ಹೌದು, ಮಕರ ರಾಶಿಯವರೇ, ಈಗ ನೀವು ಈ ವಿಡಿಯೋ ನೋಡ್ತಿರೋದು ಅದು ಸಹಜ ಅಲ್ಲ. ಅದು ನಿಮ್ಮ ಜೀವನದ ಒಂದು ಸಿಗ್ನಲ್, ಒಂದು ಸೂಚನೆಯಾಗಿದೆ. ನಿಮ್ಮ ಜೀವನದಲ್ಲಿ ಆಗೋದು ನೀವು ಊಹಿಸಲು ಸಾಧ್ಯವಿಲ್ಲ. ನಿಮ್ಮ ಹಳೆಯ ಕಷ್ಟಗಳು ಯಾವುದ್ಯಾವುದು ಇದೆ ಅನ್ನೋದಾದರೆ, ನೀವು ಇಲ್ಲಿಯವರೆಗೆ ನೀವು ಅನುಭವಿಸಿದ್ದೇನು ಅಂದರೆ, ಮೊದಲನೇದಾಗಿ ಹಣದ ಸಮಸ್ಯೆ. ಹೌದು, ಹಣದ ವಿಷಯದಲ್ಲಿ ಬಹಳಷ್ಟು ನಿಮಗೆ ತೊಂದರೆಯಾಗಿದೆ. ಹಣ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿದೆ. ಇದರ ಜೊತೆಗೆ ಮಾನಸಿಕ ಒತ್ತಡ. ಹೌದು, ಮಾನಸಿಕ ಒತ್ತಡ, ಸ್ಟ್ರೆಸ್ ತುಂಬ ನಿಮ್ಮನ್ನು ಕಾಡುತ್ತಾ ಇದೆ. ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಾ ಇದೆ. ನಿಮ್ಮ ಹತ್ರದಲ್ಲಿರುವ ಜನರು, ನಿಮ್ಮ ಸ್ನೇಹಿತರು, ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತೆ ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ನಿಮ್ಮ ನೋವು ನಿಮ್ಮನ್ನು ಕಾಡ್ತಾ ಇದೆ. ಆದರೆ ದೇವರು ನಿಮಗಾಗಿ ಒಂದು ದೊಡ್ಡ ಪ್ಲಾನ್ ಇಟ್ಟುಕೊಂಡಿದ್ದಾನೆ. ದೇವರನ್ನು ನಂಬಿ. ಏಪ್ರಿಲ್ನಲ್ಲಿ ನೀವು ಮಹಾ ತಿರುವನ್ನು ನಿರೀಕ್ಷಿಸಬಹುದು. ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನೀವು ಈ 3 ದಿನಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. 7ನೇ ತಾರೀಕಿನಿಂದ ನಿಮ್ಮ ಅದೃಷ್ಟ ಶುರುವಾಗುತ್ತದೆ. 14ನೇ ತಾರೀಕು ನಿಮಗೆ ದೊಡ್ಡ ಅವಕಾಶವನ್ನು ತಂದೊಡುತ್ತೆ. 21ನೇ ತಾರೀಕು ಹಣದ ಪ್ರಭಾವವನ್ನು ನೀವು ನಿರೀಕ್ಷಿಸಬಹುದು. ಹಾಗಾಗಿ ಏಪ್ರಿಲ್ನಲ್ಲಿ 7, 14, 30, 21 ಈ 3 ದಿನಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಅವತ್ತಿನ ದಿನ ಬಹಳ ಹುಷಾರಾಗಿ ಇರಿ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಅವತ್ತಿನ ದಿನಗಳು ನೀವು ಮಾಡಬೇಕು. ನಿಮ್ಮ ಹಣದ ಮತ್ತು ಉದ್ಯೋಗದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನಾವು ತಿಳಿಯೋಣ. ಹಳೆಯ ಸಾಲ ತೀರಿಸೋ ಸಂದರ್ಭ ಇವಾಗ ಒದಗಿದೆ. ಹೌದು, ಹಣ ಬರ್ತಾ ಇರೋದ್ರಿಂದ ನಿಮಗೆ ಹಳೆಯ ಸಾಲ ತೀರೋ ಸಾಧ್ಯತೆ ಇದೆ. ಇದರ ಜೊತೆಗೆ ಹೊಸ ಉದ್ಯೋಗ ಅಥವಾ ಪ್ರಮೋಷನ್ ಸಿಗಬಹುದು. ಹೌದು, ನಿಮಗೆ ಪ್ರಮೋಷನ್ ಸಿಗುವಂತಹ ಚಾನ್ಸಸ್ ಬಹಳ ಇದೆ. ಅದ್ರ ಜೊತೆಗೆ ವ್ಯವಹಾರದಲ್ಲಿ ಲಾಭ. ವ್ಯವಹಾರ ಮಾಡ್ತಾ ಇರೋರಿಗೆ ವ್ಯವಹಾರದಲ್ಲಿ ಲಾಭವನ್ನು ನೀವು ಹೆಚ್ಚು ನಿರೀಕ್ಷಿಸಬಹುದು. ಹಾಗೆ ನಿಮಗೊಂದು ವಿಶೇಷ ಸೂಚನೆಯನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ತಿಂಗಳು ಹಳದಿ ಬಣ್ಣ ನಿಮಗೆ ಅದೃಷ್ಟ ಕೊಡುತ್ತದೆ. ಹಾಗಾಗಿ ಹೆಚ್ಚು ಹಳದಿ ಬಣ್ಣವನ್ನು ನೀವು ಧರಿಸಿ. ಹಳದಿ ಬಣ್ಣವನ್ನೇ ಧರಿಸಿ. ಹಳದಿ ಒಳ್ಳೆಯದು, ಆಯಿತಾ? ಇನ್ನು ಪ್ರೀತಿ ಮತ್ತು ಸಂಬಂಧದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಬರಬಹುದು. ಹೌದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿಯನ್ನು ನೀವು ನಿರೀಕ್ಷಿಸಬಹುದು. ಅದರ ಜೊತೆಗೆ ಹಳೆಯ ಸಂಬಂಧಗಳು ಸರಿಯಾಗಬಹುದು. ಹಳೆಯ ಜಗಳಗಳು, ಮನಸ್ತಾಪಗಳು ಏನೇ ಇದ್ದರೂ ಸಹ ಸಂಬಂಧಗಳು ಸರಿಯಾಗುವಂತಹ ಸೂಚನೆ ಇದೆ. ಇದರ ಜೊತೆಗೆ ವಿವಾಹ ಯೋಗ ಬಲವಾಗುತ್ತದೆ. ಯಾರ್ಯಾರಿಗೆ ಇನ್ನು ವಿವಾಹ ಆಗಿಲ್ವೋ, ಮದುವೆ ಆಗಿಲ್ವೋ ಅವರಿಗೆ ಈ ತಿಂಗಳು ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅಥವಾ ಮದುವೆ ಸೆಟ್ ಆಗುವಂಥದ್ದು, ಮದುವೆ ಡೇಟ್ ಸೆಟ್ ಆಗ್ಬೋದು. ಅಥವಾ ನೀವು ಹೋಗುವಂಥ ಹುಡುಗ ಅಥವಾ ಹುಡುಗಿದು ಒಪ್ಪಿಗೆ ಆಗಬಹುದು. ಮುಂದಿನ ಮಾತುಕತೆಗೆ ಹೋಗಬಹುದು. ಆದರೆ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬೇಕು. ನೀವು ಎಷ್ಟು ನಿಮ್ಮ ಕೋಪವನ್ನು ನಿಯಂತ್ರಿಸ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅದರ ಜೊತೆಗೆ ನೀವು ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. 18ನೇ ತಾರೀಕು ಜಾಗೃತರಾಗಿರಬೇಕು. ಹೌದು, 18ನೇ ತಾರೀಕು ಬಹಳ ಜಾಗೃತೆಯಿಂದ ನೀವು ಎಲ್ಲವನ್ನು ಗಮನಿಸಬೇಕು. ಆ ಥರದಿಂದ ನಿರ್ಧಾರವನ್ನು ಮಾಡಬಾರದು. ಹಾಗೆ ಅವತ್ತು ಏನೇ ಆದ್ರೂ ನೀವು ಕೋಪವನ್ನು ಮಾಡಿಕೊಳ್ಳಬಾರದು. ಅದರ ಜೊತೆಗೆ ಯಾರನ್ನು ನೀವು ಅಂಧವಾಗಿ ನಂಬಬಾರದು. ನಂಬಿ ಆದರೆ ಈ ಕುರುಡು ಪ್ರೇಮ ಅಂತಾರಲ್ಲ, ಆ ಥರ ಕಣ್ಣಿಗೆ ಬಟ್ಟೆ ಕೊಟ್ಕೊಂಡಾಗ ನಾನು ನಂಬ್ತೀನಿ, ಯಾರು ಏನೇ ಹೇಳಿದ್ರು ನಾನು ನಂಬ್ತೀನಿ, ಇದನ್ನು ನೀವು ಒಂದು ಸ್ವಲ್ಪ ನಿಯಂತ್ರಿಸ್ಕೊಳ್ಬೇಕು. ಹಾಗೆ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕು. ಹೌದು, ಹಣದ ವ್ಯವಹಾರದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲುವುದಿಲ್ಲ, ಲಾಸ್ ಆಗುವಂಥ ಚಾನ್ಸಸ್ ಬಂದ್ಬಿಡುತ್ತೆ. ಹಾಗಾಗಿ ಹಣದ ವ್ಯವಹಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಪರಿಹಾರವನ್ನು ನಾವು ನೋಡೋದಾದರೆ, ಪ್ರತಿ ಶುಕ್ರವಾರ ದೇವಾಲಯಕ್ಕೆ ಹೋಗಿ. ಹೌದು, ಶುಕ್ರವಾರ ನೀವು ದೇವಿ ದೇವಸ್ಥಾನಕ್ಕೆ ಹೋದರೆ ಬಹಳ ಒಳ್ಳೆಯದು.
ಮರಿದಿರ ಪ್ರತಿ ಶುಕ್ರವಾರ ದೇವಾಲಯಕ್ಕೆ ಹೋಗಿ. ದೇವಾಲಯಕ್ಕೆ ಹೋದ ಮೇಲೆ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ. ಹೌದು, ಮಾತೆ ಲಕ್ಷ್ಮಿಗೆ ದೀಪವನ್ನು ಹಚ್ಚಿ. ದೀಪವನ್ನು ಹಚ್ಚಿದ ಮೇಲೆ ನಾನು ಹೇಳುವ ಈ ಮಂತ್ರವನ್ನು ಜಪಿಸಿ. ಸಾಧ್ಯ ಆದರೆ 108 ಬಾರಿ ಜಪಿಸಿ. ಇಲ್ಲ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸತಿ ಆದರೂ ನೀವು ಜಪಿಸಬಹುದು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಹೌದು, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು 108 ಬಾರಿ ಜಪಿಸಿ. ಇದರಿಂದ ಲಕ್ಷ್ಮೀ ದೇವಿ ಕೃಪಳಾಗ್ತಾಳೆ, ಒಳ್ಳೆಯದನ್ನು ಮಾಡ್ತಾಳೆ ನಿಮಗೆ. ಹೌದು, ಇವೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ ಜೀವನದಲ್ಲಿ ಒಳ್ಳೆಯದು ಆಗುತ್ತೆ. ಹೌದು, ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಆಗೋದು ಬಹಳ ದೊಡ್ಡದು ಇದೆ. ದೊಡ್ಡ ಯಶಸ್ಸು ನಿಮ್ಮನ್ನು ಕಾಯ್ತಾ ಇದೆ. ಸ್ವಲ್ಪ ಸಮಾಧಾನದಿಂದ ಇರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಲಕ್ಷ್ಮೀ ದೇವಿ ಎಂದು ಬರೆಯಿರಿ. ಮರಿಬೇಡಿ, ನಿಮ್ಮ ಅದೃಷ್ಟ ಇವಾಗ ಇನ್ನು ಶುರು ಆಗ್ತಾ ಇದೆ. ಹಾಗೆ ನಿಮ್ಮ ಜನ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿದ್ರೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಹೌದು ಸ್ನೇಹಿತರೆ, ಮಕರ ರಾಶಿಯವರೇ, ಎಲ್ಲರಿಗೂ ಒಳ್ಳೆಯದು ಆಗಲಿ. ದೇವರು ಹಣ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ನೀಡಲಿ ಅಂತ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.